ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾದಂತಹ ತೀರ್ಪು ಹೊರಬಂದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ವಿನಯ್ ಕುಲಕರ್ಣಿಯು ಕೂಡ ಅಪರಾಧಿ ಅನ್ನೋದು ಸಾಬೀತಾಗಿದೆ. ವಿನಯ್ ಕುಲಕರ್ಣಿ ಅಪರಾಧಿ ಅಂತ ಹೇಳಿ ಬಿಜೆಪಿ ಈಗ ಪೋಸ್ಟ್ ಮಾಡಿದೆ. ರಾಜ್ಯ ಬಿಜೆಪಿ ಖಾತೆಯಿಂದ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದೆ. ಪೋಸ್ಟ್ ಖಂಡಿಸಿ ಕುಲಕರ್ಣಿ ಅಭಿಮಾನಿಗಳಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ. ವಿನಯ್ ಕುಲಕರ್ಣಿ ಅಭಿಮಾನಿಗಳಿಂದ ಆಗಿರುವಂತಹ ಪ್ರತಿಭಟನೆ ಇದು. ಧಾರವಾಡದ ಕಲಾಭವನದಿಂದ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಲಾಗಿದೆ. ಕಲಾಭವನದಿಂದ ಜುಬ್ಲಿ ಸರ್ಕಲ್ ವರೆಗೆ ಪ್ರತಿಭಟನೆಯಾಗಿದೆ. ಷಡ್ಯಂತ್ರ ಅಂತ ಹೇಳಿ ವಿನಯ್ ಕುಲಕರ್ಣಿ ಅಭಿಮಾನಿಗಳು ಒಂದು ಕಡೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಷಡ್ಯಂತ್ರದ ರೂವಾರಿಗಳಿಗೆ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಯಾವಾಗ ಈ ರೀತಿಯಾದಂತಹ ತೀರ್ಪು ಹೊರಬೀಳುತ್ತೆ, ತೀರ್ಪು ಪ್ರಕಟವಾಗುತ್ತೆ, ಅದಾದ ನಂತರದಲ್ಲಿ ವಿನಯ್ ಕುಲಕರ್ಣಿ ಅಪರಾಧಿ ಅಂತ ಹೇಳಿ ಬಿಜೆಪಿ ಟೀಕೆಯನ್ನ ಮಾಡುತ್ತೆ, ಪೋಸ್ಟ್ ಮಾಡುವಂತ ಕೆಲಸವನ್ನ ಮಾಡುತ್ತೆ. ರಾಜ್ಯ ಬಿಜೆಪಿ ಅಕೌಂಟ್ ನಿಂದ ಫೇಸ್ಬುಕ್ ನಲ್ಲಿ ಪೋಸ್ಟ್ ಅನ್ನ ಮಾಡ್ತಾರೆ. ಆದ್ರೆ ಆ ಪೋಸ್ಟ್ ಖಂಡಿಸಿ ಕುಲಕರ್ಣಿ ಅಭಿಮಾನಿಗಳಿಂದ ತೀವ್ರವಾದಂತಹ ಪ್ರತಿಭಟನೆಯನ್ನ ಮಾಡಲಾಗಿದೆ. ನಮ್ಮ ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಅಭಿಮಾನಿಗಳು ಮತ್ತು ನಮ್ಮ ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರು ಇವತ್ತ ಹೇಳುವುದು ಏನಂತಂದ್ರ, ನಾವು ಇವತ್ತ ನ್ಯಾಯಾಲಯದ ವಿರುದ್ಧ ನ್ಯಾಯಾಲಯದಲ್ಲಿ ತೀರ್ಪು ಬಂದಿದೆ ವಿನಯ್ ಕುಲಕರ್ಣಿ ಅವರ ವಿರುದ್ಧ, ನಾವು ಅದರ ವಿರುದ್ಧವಾಗಿ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇಲ್ಲ. ಇದು ಸ್ಪಷ್ಟ. ನಾವು ವಿನಯ್ ಕುಲಕರ್ಣಿ ಅವರಿಗೆ ಏನು ಷಡ್ಯಂತ್ರ ಮಾಡಿ ಈ ಕೇಸ್ನಲ್ಲಿ ಸಿಗಿಸಿ ಅವ್ರಿಗೆ ಅಪರಾಧಿ ಅಂತ ಇವತ್ತ ತೀರ್ಪನ್ನು ಹೊರಬಿಡಿಸ್ತಾರ, ಆ ಶಕುನಿಗಳ ವಿರುದ್ಧ ನಾವು ಇವತ್ತ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಅದಕ್ಕ ಇವತ್ತ ಏನಿಲ್ಲಿ ಆಗಿದೆ. ಮೊಟ್ಟ ಮೊದಲಿಗೆ ನಾನು ಹೇಳಲು ಏನೋ ಇಚ್ಛೆ ಪಡ್ತೇನೆ ಅಂತಂದ್ರೆ, ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ವಿನಯ್ ಕುಲಕರ್ಣಿ ಅವರು ದೋಷಿ ಅಂತ ಇವತ್ತು ತೀರ್ಪು ಕೊಟ್ಟಿದ್ದೀವಿ. ಆ ಒಂದು ತೀರ್ಪಿಗೆ ನಾವು ತಲೆಬಾಗ್ತೇವೆ. ಎಲ್ಲ ವಿನಯ್ ಕುಲಕರ್ಣಿ ಅವರಾಯ್ತು, ವಿನಯ್ ಕುಲಕರ್ಣಿ ಬಳಗದವರಾಯ್ತು ಮತ್ತು ಧಾರವಾಡ ಕ್ಷೇತ್ರದ ಎಲ್ಲ ಅಭಿಮಾನಿಗಳು ಕೂಡ ಆ ತೀರ್ಪಿಗೆ ತಲೆಬಾಗ್ತೇವೆ. ಅದೇ ರೀತಿಯಾಗಿ ಹಿಂದಿನಿಂದಲೂ ಕೂಡ ವಿನಯ್ ಕುಲಕರ್ಣಿ ಅವರನ್ನ ಷಡ್ಯಂತ್ರದ ಮೂಲಕ ಈ ಕೇಸಿನಲ್ಲಿ ಸಿಲುಕಿಸಿದಂತಹ ಧಾರವಾಡ